ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ದುಡ್ಡಿನಿಂದ ಕೊಳ್ಳುವಂತಹ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡಿ ದುಡ್ಡಿನಿಂದ ಕೊಳ್ಳಲಾಗದ ವಸ್ತುಗಳ ಮೇಲೆ ನಿಮ್ಮ ಸಮಯವನ್ನು ಖರ್ಚು ಮಾಡಿ. ವೃಷಭ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ಎರಡನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಈ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ 1 ಹಾಗೂ 2ನೇ ಪಾದಗಳನ್ನು ಕಾಣಬಹುದು. ವೃಷಭ ರಾಶಿ ಕರ್ಮ ಪ್ರಧಾನ ರಾಶಿಯಾಗಿದೆ. ಕೆಲಸಕ್ಕೆ ತುಂಬ ಮಹತ್ವವನ್ನು ಕೊಟ್ಟರೂ ಕೆಲವೊಮ್ಮೆ ಆಲಸಿಗಳಾಗಿರುತ್ತಾರೆ. ಈ ರಾಶಿಯ ಚಿಹ್ನೆ ಹಸು. ಹಸು ಹೇಗೆ ಅವಿರತವಾಗಿ ದುಡಿಯುತ್ತದೆಯೋ ಹಾಗೆ ಈ ರಾಶಿಯವರು ದುಡಿಮೆಗೆ ತುಂಬ ಮಹತ್ವವನ್ನು ಕೊಟ್ಟರೂ ದಣಿವಾದಾಗ ಆರಾಮದಾಯಕ ಜೀವನವನ್ನು ಬಯಸುವವರು, ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು, ಹಣವನ್ನು ಮುಂದಿನ ಭವಿಷ್ಯಕ್ಕಾಗಿ ಕೂಡಿಡುವಂತಹ, ಅಳೆದು ತೂಗಿ ಖರ್ಚು ಮಾಡುವಂತಹ ಲೆಕ್ಕಾಚಾರದ ಪ್ರವೃತ್ತಿಯವರು, ನೋಡಲು ಬಹಳ ಆಕರ್ಷಕ ಹಾಗೂ ಸುಂದರವಾಗಿರುತ್ತಾರೆ. ಹೆಚ್ಚು ಅಲಂಕಾರ ಪ್ರಿಯರು, ರುಚಿಯಾದಂತಹ ಆಹಾರವನ್ನು ಸೇವಿಸಲು ಇಚ್ಛಿಸುತ್ತಾರೆ. ತನ್ನ ಕುಟುಂಬವೇ ತನ್ನ ಪ್ರಪಂಚ ಎಂದು ಪ್ರೀತಿಸುವವರು, ಸುಮ್ಮನೆ ಕುಳಿತುಕೊಳ್ಳದೆ ತನ್ನನ್ನು ತಾನು ಯಾವಾಗಲೂ ಬ್ಯುಸಿಯಾಗಿಟ್ಟುಕೊಂಡಿರಲು ಇಷ್ಟಪಡುತ್ತಾರೆ. ನೀವು ವೃಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡುವುದಾದರೆ, ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನು ನಡೆಸುತ್ತಿದ್ದೀರಾ ಎಂದು ನೋಡಬಹುದು. ಶುಕ್ರ ಗ್ರಹ ಎಂದರೆ ಭೋಗಕಾರಕ ಗ್ರಹ. ಗುರುಗ್ರಹ ದೇವತೆಗಳ ಗುರುವಾಗಿದ್ದರೆ, ಶುಕ್ರ ಗ್ರಹ ರಾಕ್ಷಸರ ಅಸುರ ಗುರುವಾಗಿದ್ದಾರೆ. ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ, ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ, ವಿಶೇಷವಾದಂತಹ ವಿದ್ಯೆ ಇದೆ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡಿದ್ದರು. ಎಂತಹದೇ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ವೃಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದರೆ, ನೀವು ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ, ಆನಂದದಾಯಕ ಜೀವನವನ್ನು ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನು ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದ ಈ ಭೂಮಿ ಮೇಲೆ ಜನಿಸಿರುತ್ತೀರಾ. ಅದೆಂತಹದೇ ಕಷ್ಟದ ಪರಿಸ್ಥಿತಿಯಾಗಿದ್ದರೂ ಸಂತೋಷವಾಗಿರಲು ಪ್ರಯತ್ನ ಮಾಡ್ತೀರಾ. ನೀವು ಎಲ್ಲಿ ಇರ್ತೀರೋ ಅಲ್ಲಿ ಸಂತೋಷ, ಸಂಭ್ರಮದಿಂದ ಕೂಡಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಜಗಳವಾಡುತ್ತಿದ್ದರೆ ಅವರ ಮಧ್ಯೆ ನೀವು ಹೋಗಿ ಸಮಾಧಾನ ಪಡಿಸಿದರೆ ಅವರು ಸೈಲೆಂಟ್ ಆಗ್ತಾರೆ. ಅಷ್ಟು ಬುದ್ಧಿವಂತಿಕೆ ಹಾಗೂ ಮಾತನಾಡುವಂತಹ ಕಲೆ ನಿಮಗೆ ತಿಳಿದಿರುತ್ತದೆ. ಬಹಳ ಮಧುರವಾಗಿ ಮಾತನಾಡಿ ಆ ಜಗಳವನ್ನು ಬಿಡಿಸುತ್ತೀರಾ. ವೃಷಭ ರಾಶಿಯವರು ಎಷ್ಟೇ ಬೇಜಾರಾದರೂ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಸಂತೋಷವಾಗಿರಲು ಪ್ರಯತ್ನಿಸುತ್ತೀರಾ. ಇದು ನಿಮ್ಮ ಮೂಲ ಗುಣ. ವೃಷಭ ರಾಶಿಯಲ್ಲಿ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಗಳು ಕಂಡುಬರುತ್ತದೆ. ಕೃತಿಕಾ ನಕ್ಷತ್ರದ ಅಧಿಪತಿ ರವಿಗ್ರಹ, ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ, ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ನೀವು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ. ನಂತರ ಚಂದ್ರದಶ ಹಾಗೂ ಮಂಗಳ ದಶ ಪ್ರಾರಂಭವಾಗುತ್ತದೆ. ರವಿದಶ 7 ವರ್ಷ, ಚಂದ್ರದಶ 10 ವರ್ಷ, ಮಂಗಳ ಗ್ರಹದ ಮಹಾದಶ 10 ವರ್ಷಗಳ ಕಾಲ ನಡೆಯುತ್ತದೆ. ಕೃತಿಕಾ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು. ಪ್ರತಿಯೊಂದು ವಿಷಯಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು. 20 ವರ್ಷದ ನಂತರ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತದೆ. ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತದೆ. ಕೃತಿಕಾ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡುತ್ತೀರಾ. ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತದೆ, ತುಂಬ ಹರಿತವಾಗಿರುತ್ತದೆ ಮಾತು. ಕೃತಿಕಾ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತದೆ. ಕೃತಿಕಾ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನು ಪಡೆಯಲು ತನ್ನ ಸತತ ಪ್ರಯತ್ನವನ್ನು ಶ್ರಮ ಬಿಡದೆ ಮಾಡುತ್ತಾರೆ. ನಂತರ ಬೋರ್ ಆಗಿಬಿಡುತ್ತಾರೆ. ತುಂಬ ಧೈರ್ಯವಂತರು, ಆದ್ದರಿಂದ ಇವರು ಪಾಪ್ಯುಲರ್ ಆಗೇ ಆಗ್ತಾರೆ. ಆದರೆ ಕೃತಿಕಾ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ, ಮುಖದ ಮೇಲೆ ಕಲೆಗಳು ಉಂಟಾಗುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ. 2ನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ.
ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ. ತುಂಬ ಎಮೋಷ್ನಲ್, ಭಾವುಕರು, ಸ್ವೀಟ್ ನೇಚರ್. ಇವರಿಗೆ ಲಕ್ಸುರಿಯಸ್ ಕಾರ್, ಲಕ್ಸುರಿಯಸ್ ಮನೆಯನ್ನು ಕಟ್ಟುವಂತಹ ಬಯಕೆ, ಆಸೆ ಇರುತ್ತದೆ. ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ. ತನ್ನ ಮನಸ್ಸಿನ ಮಾತನ್ನು ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡುವುದಿಲ್ಲ. ರೋಹಿಣಿ ನಕ್ಷತ್ರದವರು ಕಲೆ, ಸಾಹಿತ್ಯ, ಸಂಗೀತ, ಗ್ಲಾಮರ್ ಲೋಕ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ಗಳನ್ನು ಪಡೆಯಬಹುದು. ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವವರು. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ 32 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುತ್ತೀರಾ. ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಲೆಂಟ್ ಆಗಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತದೆ. ನಿಮ್ಮ ಎಜುಕೇಷನ್ನಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡುತ್ತೀರಾ. ಮೃಗಶಿರ ನಕ್ಷತ್ರದವರಿಗೆ 18 ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದರೆ ನಿಮ್ಮ ಗೋಲ್ ಕಡೆ ಓಡುತ್ತಿರುತ್ತೀರಾ. ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನು ಬೆನ್ನಟ್ಟುತ್ತೀರೋ, ಮುಟ್ಟಲು ಪ್ರಯತ್ನಿಸುತ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗುತ್ತಾ ಹೋಗುತ್ತದೆ. ಆದ್ದರಿಂದ ನೀವು ಸ್ಪಿರಿಚುಯಲ್ ಆಗಿ ಇರಬೇಕಾಗುತ್ತೆ. ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರುತ್ತಾರೆ. ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ, ಡೈಜೆಷನ್ ತೊಂದರೆಗಳಿರುತ್ತದೆ. ಮೃಗಶಿರ ನಕ್ಷತ್ರದವರಿಗೆ ಥೈರಾಯಿಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತಾರೆ. 24 ಗಂಟೆಗಳ ಕಾಲನೂ ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನು ಮಾಡಬಹುದು ಎಂದು ತಲೆಯಲ್ಲಿ ಲೆಕ್ಕಾಚಾರವನ್ನು ಹಾಕುತ್ತಿರುತ್ತಾರೆ. ವೃಷಭ ರಾಶಿಯವರ ಭಾಗ್ಯಸ್ಥಾನದಲ್ಲಿ ಶನಿಗ್ರಹದ ಮಕರ ರಾಶಿ ಬರುವುದರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರುತ್ತೀರಾ. ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತೀರಾ. ಜೀವನವೆಂಬ ನಾಟಕವನ್ನು ಹೀಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ, ಸುರಿಮಳೆ ಕೇಳಿಸಬೇಕು. ಆ ರೀತಿ ಜೀವನವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.